ವೆಲ್ಕಮ್ ಬ್ಯಾಕ್ ಟು ಮೈ ಲಲಿತಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಡೇನ ವಿಡಿಯೋ ಹಾಕ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇ ದಿನ ಪಾರ್ಕ್ ಯೂಶ್ವಲ್ ಆಗಿ ನಾವು ಸೌತ್ ಫೋರಮ್ ಅಲ್ಲಿಗೆ ಬರ್ತೀವಿ, ಏನಾದರೂ ತಿಂತೀವಿ, ಕಾಡಿರೋದ್ರಲ್ಲಿ ಮಕ್ಕಳಿಗೆ ಆಟ ಆಡಿಸ್ತೀವಿ, ಹೋಗ್ತೀವಿ. ಇದು ಯೂಶ್ವಲ್ಲು. ಇವತ್ತು ಅಷ್ಟೇ ಆ್ಯಸ್ ಇಟ್ ಈಸ್ ನ್ಯೂ ಇಯರಲ್ಲಿ 8 o'clock ಮೇಲೆ ಹೋದರೆ ನಮಗೆ ಪಾರ್ಕಿಂಗ್ ಸಿಗುತ್ತೆ. ಎಲ್ಲ ಹೊರಟ್ಬಿಟ್ಟಿರ್ತಾರೆ ರಿಟರ್ನು. ಆಮೇಲೆ ನಾವು ಸ್ವಲ್ಪ ಹೆಂಗಿದ್ರೂ ಒಂದು ಅರ್ಧ ಜನನಾದರೂ ಹೊರಟಿರ್ತಾರೆ ಅಂತ ಅಂದ್ಕೊಂಡು ಹೊರಟಿದ್ವಿ. ಸೇಮ್ ಆ್ಯಸ್ ಇಟ್ ಈಸ್ ಹೆಂಗೆ ರಶ್ ಆಗಿ ಇಡೀ ಪಾರ್ಕಿಂಗ್ ಲಾಟಲ್ಲಿ ಫುಲ್ಲಾಗಿ ನಮಗೆ ನಿಯರ್ ಬೈ ಪಕ್ಕದ ಪಕ್ಕದ ಬಿಲ್ಡಿಂಗಲ್ಲೇ ಪಾರ್ಕಿಂಗ್ ಕೊಟ್ಟಿದ್ರು. ಸೊ ಇವತ್ತು ಹಂಗೆ ಆಗಿದೆ. ವ್ಯಾಲೆಂಟೈನ್ಸ್ ಡೇ ದಿನ ಆಲ್ಮೋಸ್ಟ್ 2nd floor ಫಿಲ್ ಆಗಿ ಇವಾಗ 3rd floorಗೆ ಎಂಟ್ರಿ ಆಗ್ತಾ ಇದ್ದೀವಿ ಕಾರ್ ಪಾರ್ಕಿಂಗಿಗೆ. ಟೈಮ್ ಎಷ್ಟು ಗೊತ್ತಾ? 8:27. ಟೈಮ್ 8:27 ಆಗಿದೆ. ಇನ್ನೂ ಪಾರ್ಕಿಂಗ್ ಮಾಡೋಕ್ಕೆ 3ನೇ ಫ್ಲೋರ್ಗೆ ಹತ್ಕೊಂಡು ಬರ್ತಾನೆ ಇದ್ದೀವಿ ನಾವು. ನೋಡ್ರಿ, ವಾ 4th ಫ್ಲೋರ್ಗೆ 4th ನೋಡಿ ಅಗೇನ್ 4th. ಇಲ್ಲಿ ನೋಡಿ 4th ಹೋಗ್ತಾ ಇದ್ದೀವಿ ಇವಾಗ. 3rd ಅಲ್ಲೂ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ 4th ಹೋಗ್ತಾ ಇದ್ದೀವಿ. 3rd ಕಂಪ್ಲೀಟ್ ಆಯಿತು ಆಲ್ರೆಡಿ. ಇವಾಗ 4thಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೂ ನೋಡಿ ಆಲ್ಮೋಸ್ಟ್ ಇಲ್ಲೂ ಕಂಪ್ಲೀಟ್ ಆಗಿದ್ದಾರೆ. ನೋಡಬೇಕು ಇಲ್ಲಾದರೂ ಸಿಗುತ್ತಾ ಅಂತ. ಇಲ್ಲಿ ಸಿಗುತ್ತೆ ಅನ್ಸುತ್ತೆ ಪ್ರಾಬಬಲಿ. ಮ್ಯೂಸಿಕಲ್ ಫಂಕ್ಷನ್ ಕೂಡ ನಡೀತಾ ಇತ್ತು. ಅದನ್ನು ಕೇಳ್ಕೊಂಡು ಬಂದ್ವಿ. ಆ್ಯಸ್ ಯೂಶ್ವಲ್ ನ್ಯೂ ಇಯರಲ್ಲಿ ಹೇಗೆ ಈ ಥರ ಸ್ಟಾಲ್ಗಳು ಹಾಕಿದ್ರು ಅದೇ ಥರ ಬಟ್ಟೆ, ಕಾರ್ಪೆಟ್ಟು ಎಲ್ಲ ಹಾಕಿದ್ರು. ಹೆಂಗಾಣಿ ಐಟಮ್ಸು, ಜ್ಯುವೆಲರ್ಸು, ಕ್ಲಾತ್ಸು, ಬೆಡ್ಶೀಟ್ಸು, ಥರ ಕಲಾಂಕಾರಿ ವರ್ಕ್ಸ್ ಇರೋ ಅಂಥದ್ದು, ಫುಡ್ಡು, ಚಾಕ್ಲೇಟ್ಸು. ನನ್ನ ಫೇವ್ರೇಟ್ ಇದೆ ಚಾಕ್ಲೇಟ್ಸ್ ಬಂತು. ಸೊ ಇದೆಲ್ಲ ನೋಡಿಕೊಂಡು ನಾವು ಒಳಗಡೆ ಹೋದ್ವಿ. ಹೋಗುವಾಗಲೇ ಆಲ್ಮೋಸ್ಟ್ 8:45 ಅಷ್ಟು ಆಗಿಬಿಟ್ಟಿತ್ತು. 9:15ಗೆಲ್ಲ ಗೇಮ್ಸು ಕ್ಲೋಸೇ ಆಗಿಬಿಡುತ್ತೆ. ಸೊ ಹಾಗಾಗಿ ಗೇಮ್ಸ್ ಫಸ್ಟ್ ಆಡಿಸ್ಬಿಡೋಣ ಮಕ್ಕಳನ್ನ, ಆಮೇಲೆ ಬೇಕಾದರೆ ಬೇರೆದಕ್ಕೆಲ್ಲ ಫುಡ್ ಕೋರ್ಟು ಅಲ್ಲಿಗೆಲ್ಲ ಹೋಗೋಣ ಅಂತ ಹೇಳಿ ಮೊದಲು ನಾವು ಡೈರೆಕ್ಟಾಗಿ ಗೇಮ್ಸ್ಗೆ ಹೋದ್ವಿ. ಈ ಥರ ಎಲ್ಲ ಹೊರಗಡೆ ಎಲ್ಲ ಒಂದಷ್ಟು ಡೆಕೋರೇಷನ್ ಮಾಡಿದರು, ಫೋಟೋ ಬೂತ್ ಅಂತ ಹೇಳಿ. ಸೊ ಫೋಟೋ ಬೂತಲ್ಲೆಲ್ಲ ಫೋಟೋಸ್ಗಳೆಲ್ಲ ತೊಗೊಂಡು ಆಮೇಲೆ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಹೇಳಬೇಕು ಅಂತ ಹೇಳಿದ್ರೆ ರಕ್ಕಸಪುರದಲ್ಲಿ ಮೂವಿಗೆ ನಾವು ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಕ್ಲಾಸಲ್ಲಿ ನನ್ನ ಸ್ಕೂಲಲ್ಲಿ ಸಾಟರ್ಡೇನೆ 4:15ವರೆಗೂ ಹೆವಿ ಕೆಲಸ ಆಗೋಯಿತು. ಹಾಗೆ ನನ್ನ ಹಸ್ಬೆಂಡ್ ಹಾಕ್ಕೊಂಡಿರೋ ಬಟ್ಟೆ ಕೂಡ ನಾನು ಅವತ್ತೇ ಪರ್ಚೇಸ್ ಮಾಡಿದ್ದು. ಅದಕ್ಕೂ ಕೂಡ 1 hour ಅವ್ರು ಬರೋ ತನಕನೂ ಮನೆಯಿಂದ ಶಾಪಲ್ಲಿ ವೆಯ್ಟ್ ಮಾಡಿ ಸಾಕಾಗಿತ್ತು. ಸ್ಕೂಲ್ಗೆ ಸ್ಯಾರಿ ಬೇರೆ ಹಾಕೊಂಡು ಹೊಟ್ಟೋಗಿದ್ದೆ, ಇಂಗ್ಲೀಷ್ ಕಾರ್ನಿವಲ್ ಅಂತ ಹೇಳಿ. ತುಂಬಾ ಸುಸ್ತಾಗಿತ್ತು. ಅಲ್ಲಿ ಬೆಳಗ್ಗೆಯಿಂದನೇ ನಿಂತ್ಕೊಂಡು ಅರ್ಧ ಸುಸ್ತಾಗೋಗಿತ್ತು ನನಗೆ. ನಿಂತು ಅಲ್ಲಿ ಕೂತ್ಕೊಳ್ಳೋಂಗೂ ಇರಲಿಲ್ಲ. ಫಂಕ್ಷನ್ ಮುಗಿಯೋವರೆಗೂ ನಿಂತ್ಕೊಂಡಿದ್ವಿ. ಆಮೇಲೆ ಮತ್ತೆ ಕರೆಕ್ಷನ್ನು 4:15ಗೆ ಮತ್ತೆ ಇಲ್ಲಿ ಶಾಪಿಗೆ ಬಂದುಬಿಟ್ಟು ಅಲ್ಲೇ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಎಕ್ಸ್ಚೇಂಜ್ ಇರಲ್ಲ, ಸೊ ಹಾಕ್ಸಿ ನೋಡ್ಸಿನೇ ತೊಗೊಂಡು ಹೊಟ್ಟೋಗೋಣ ಅಂತ ಎಲ್ಲ ನಾನು ಸೆಲೆಕ್ಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ನನ್ನ ಫ್ರೆಂಡ್ ಜೊತೆ ಮೊಬೈಲಲ್ಲಿ ಮಾತಾಡ್ತಾ ಕೂತಿದ್ದೆ. 1/2 hour ಬಿಟ್ಟು ಬಂದರು. ಸೊ ಎಲ್ಲ ಸ್ಟ್ರೇನ್ ಆಗಿತ್ತಲ್ಲ. ಮನೆಗೆ ಬಂದ ತಕ್ಷಣ ಮನೆಗೆ 5:05 ಬಂದೆ. 6 ಗಂಟೆಗೆ ಹೊರಡಬೇಕಿತ್ತು. 7:15ಗೆ ಮೂವಿ ಇತ್ತು. 7:15ಗೆ ಮೂವಿಗೆ ಹೊಟ್ಟೋದ್ರೆ ಮಕ್ಕಳಿಗೆ ಆಟ ಆಡೋಕ್ಕೆ ಸಿಗಲ್ಲ. ಆಟ ಆಡೋಕ್ಕೆ ಸಿಗಬೇಕು ಅಂದರೆ ಅಟ್ಲೀಸ್ಟ್ ಬೇಗ ಹೋಗಬೇಕು. 6 ಗಂಟೆಗೆ ಹೋಗಬೇಕು. 6 ಗಂಟೆಗೆ ಹೋಗಬೇಕು ಅಂದರೆ 5 ಗಂಟೆಗೆ ಮನೆಗೆ ಬಂದಿದ್ದೀನಿ, ಇಮಿಡಿಯೇಟಾಗಿ ರೆಡಿ ಆಗಬೇಕು. ದೇವರಾಣೆ ರೆಡಿ ಆಗೋ ಶಕ್ತಿ ನನಗಿರಲಿಲ್ಲ. ಸೊ ಫುಲ್ಲು ಸ್ಟ್ರೇನ್ ಆಗಿತ್ತು. ಸೊ ಹಾಗಾಗಿ ಬೇಡಪ್ಪ, ಮೂವಿ ಇನ್ಯಾವುದಾದ್ರೂ ನೋಡ್ಕೊಳ್ಳೋಣ ಪರವಾಗಿಲ್ಲ ಅಂತ ಹೇಳಿ ಏನು ಮಾಡಿದ್ವಿ, ಪ್ಲ್ಯಾನ್ ಮಾಡಿಕೊಂಡು ನಾವು ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟಾಗಿ ಸುಮ್ಮನೆ ಹೋಗಿ ಗೇಮ್ ಆಡಿಕೊಂಡು ಏನಾದ್ರು ತಿಂದ್ಕೊಂಡು ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡಿಸ್ಕೊಂಡು ಬರೋಣ. ಯೂಶ್ವಲಾಗಿ ಏನಾದ್ರು ಇವೆಂಟ್ ಇದ್ದೇ ಇರುತ್ತೆ, ಅದನ್ನು ಎಂಜಾಯ್ ಮಾಡ್ಕೊಂಡು ಬಂದುಬಿಡೋಣ. ಮೂವಿಗೆ ಇನ್ನೊಂದು ದಿವಸ ಹೋಗೋಣ ಬೇಕಾದರೆ, ತೊಂದರೆ ಇಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಆಲ್ಮೋಸ್ಟ್ 8 ಗಂಟೆ ಮೇಲೇ ಹೊರಟ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಟೀ ಕುಡಿದು ಆರಾಮಾಗಿ ಮನೇಲೆ ಎಲ್ಲ ತಿಂದ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅನಂತರ ನಾವು ಮಾಲ್ಗೆ ಹೊರಟ್ವಿ. ಎಲ್ರಿಗೂ ಕರೆಕ್ಟಾಗಿ ಗುರಿ ಇಟ್ಕೊಂಡು ನೋಡಿ, ಗುರಿ ಹಿಡಿಯೋ. ವೆರಿ ಗುಡ್.
ಗುರಿ 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 ಎಲ್ಲ ಹೊಡಿಯೋಕ್ಕಾಗ್ತಾ ಇಲ್ಲ. ಓ ಹೋಯ್ತಾ. ಈ ವಿಡಿಯೋನ ಅಬ್ಸರ್ವ್ ಮಾಡಿ ಆಲ್ಮೋಸ್ಟ್ ನಾನು ಫಸ್ಟೇ ಅಯ್ಯೋ ಹೋಯ್ತು ಅಂತ ಹೇಳ್ತಾ ಇದ್ದೀನಿ. ಬಟ್ ನೋಡಿ ನಿಮಗೆ ನಾನು ಆ ಥರ ಕಿರ್ಚಿಡೋದು ನೋಡಿ ಹಾರ್ಶ್ ಅಂತ ಅನ್ನಿಸ್ಬೋದು. ಬಟ್ ನಾನು ಮನೆಯಿಂದ ಹೊರಡಬೇಕಾದ್ರೇ ಹೇಳ್ಕೊಂಡು ಬಂದಿದ್ದು. ಯಾಕೆಂದರೆ ಲಾಸ್ಟ್ ಟೈಮು ಕಾರ್ಡ್ ರೀಚಾರ್ಜ್ ಮಾಡಿಸಿ ಒಂದು 3 ಪ್ಲೇನ ನನ್ನ ಹಸ್ಬೆಂಡ್ ಒಬ್ಬರೇ ಆಡಿ 3 ಪ್ಲೇನಲ್ಲೂ ಬಂದಿರಲಿಲ್ಲ. ಅಂದರೆ ಒಂದು ಪ್ಲೇಗೆ 3 ಬಾಲ್ ಕೊಡ್ತಾರೆ. ಸೊ ಆ ಥರ 3 ಸತಿ ಆಡಿದರು. 3 ಸರಿ ಆಡಿದ್ರೂ ಅವರು ವಿನ್ನೇ ಆಗಿರಲಿಲ್ಲ. ಲಾಸ್ಟ್ ಟೈಮ್ ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ವಿ. ಅದ್ರದ್ದು ವೀಡಿಯೋ ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಮೊಬೈಲಲ್ಲಿದೆ ಅದು. ನೆಕ್ಸ್ಟ್ ಯಾವ್ದಾರು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ನೀವು. ಸೊ ಆ ಥರ ಈ ಸತಿ ಹೋದರೆ ಈ ಸರಿ ನಾನು ಹೊಡಿತೀನಿ. ಯಾವಾಗ ಹೋದ್ರೂ ನಾನು ಹೊಡಿಯೋದೇ ಇಲ್ಲ ರೀ. ನಾನು ಗುರಿ ಸರಿ ಇಲ್ಲ ಅಂದ್ಕೊಂಡು ಬಂದುಬಿಡ್ತೀನಿ ಯೂಶ್ವಲ್ ಆಗಿ. ಇವತ್ತು ನಾನು ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳ್ಕೊಂಡೇ ಬಂದಿದ್ದೆ. ಸೊ ನೋಡಿದ್ರೆ ಅವರು ಕ್ಯೂವಲ್ಲಿ ನಿಂತಿದ್ದಾರೆ, ನಾನು ಕ್ಯೂವಲ್ಲಿ ನಿಂತಿದ್ದೀನಿ. ಅವ್ರದ್ದಾದ್ಮೇಲೆ ನಾನು ಆಡೋಣ ಅಂದ್ಕೊಂಡೇ ನಿಂತಿದ್ದೀನಿ. ಬಟ್ ಗಾಡ್ ಗ್ರೇಸ್ ಯಾವ ಥರ ಆಯಿತು ಅಂದರೆ ನನಗೆ ನನಗೆ ಅದನ್ನು ವಿನ್ ಆದ್ವಿ ಅನ್ನೋದಕ್ಕಿಂತ ನನಗೇನೋ ಒಂಥರ ದೇವರಲ್ಲಿ ಒಂದು ಪಾಸಿಟಿವ್ ವೈಬ್ ಸಿಕ್ದಂಗೆ ಫೀಲ್ ಆಯಿತು. ನಾವು ತುಂಬ ಪ್ರಾಬ್ಲಮಲ್ಲಿದ್ದೀವಿ. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ತುಂಬ ಪ್ರಾಬ್ಲಮಲ್ಲಿದ್ದೀವಿ. ನನಗೆ ದೇವ್ರ ಪೂಜೆನೂ ಲಾಸ್ಟ್ ಟೈಮ್ ಹೇಳಿದ್ರೆ ನಂಬಲ್ಲ, ಒಂದು ಹೂವು ಹಾಕ್ದಿರಾನು ಪೂಜೆ ಮಾಡಿದ್ದೀನಿ ನಾನು. ಅದಾದಮೇಲೆ ನೆಕ್ಸ್ಟು ಪೂಜೆನೇ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಈ ಥರ ಎಲ್ಲ ಮೈಂಡ್ ಸೆಟ್ ನನಗೆ ಚೇಂಜ್ ಆಗೋಗಿತ್ತು. ನಾನು ಯಾವತ್ತೂ ಹಂಗೆ ಮಾಡಿದವಳೇ ಅಲ್ಲ. ಬಟ್ ಈ ಥರ ಚೇಂಜ್ ಆಗಿಬಿಟ್ಟಿತ್ತು. ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಯಾಕೆ ನನಗೇನೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ, ನಮಗೇನೆ ಇಷ್ಟು ಬೇಜಾರು ಮಾಡ್ತಿದ್ಯಾ ಅಂತ. ಆಮೇಲೆ ಮೊನ್ನೆನೂ ಕೂಡ ಇವಾಗ ಕೆಳಗಡೆ ಲಕ್ಷ್ಮೀನಾರಾಯಣ ಸ್ವಾಮಿ ವ್ರತ ಇಟ್ಟಿದ್ರು. ಅವಾಗ ಹೋಗ್ಬಿಟ್ಟು ಒಂದು 1/2 hour ತನಕನೂ ಕೂತಿದ್ದೆ. ಒಂದೇ ಒಂದು ಹೂವು ನನಗೋಸ್ಕರ ಆ ದೇವ್ರ ಇದರಿಂದ ಬಿಡಲಿ ಅಂತ. ನಂಗೆ ಬಿಡಲೇ ಇಲ್ಲ. ಅವಾಗೆಲ್ಲ ಒಂಥರ ಹೋಪ್ಸ್ ಕಳ್ಕೊಂಡು ಬಂದುಬಿಟ್ಟೆ. ಯಾಕೋ ನನ್ನ ಟೈಮೇ ಸರಿ ಇಲ್ಲ, ಯಾಕೆ ಹೀಗಾಗ್ತಿದೆ, ಏನು ಮಾಡಿದ್ರೂ ತಪ್ಪಾಗ್ತಿದೆ. ಇದರೆಲ್ಲದ್ರಿಂದನೂ ಹೊರಗಡೆ ಬರೋದಕ್ಕೇ ಒಂದಷ್ಟು ರೀಲ್ಸು ಅದು ಇದು ಮಾಡಿಕೊಂಡು ಸ್ಟ್ರೆಸ್ ಬ್ಲಸ್ಟರ್ನ ನನಗೆ ರೀಲ್ಸೇ ಸ್ಟ್ರೆಸ್ ಬ್ಲಸ್ಟರ್ ಅಂತ ಹೇಳ್ಬೋದು. ಅದನ್ನು ಸ್ವಲ್ಪ ರೀಲ್ಸ್ ಮಾಡಿದರೆ ನಂಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೆ. ಬಟ್ ಅದನ್ನು ಮಾಡಿದ್ರು ಅದನ್ನು ಹಾಕಿದ್ರು ಇವಳು ರೀಲ್ಸ್ ಮಾಡ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ, ಹಂಗಿರ್ತಾಳೆ, ಹಿಂಗಿರ್ತಾಳೆ, ಚೆನ್ನಾಗಿದ್ದಾರೆ ಅಂತ ಎಲ್ಲ ನಮ್ಮ ಊರಲ್ಲಿ ಮಾತಾಡ್ಕೊತಾ ಇದ್ರಂತೆ. ಸೊ ನನಗೆ ಅದೆಲ್ಲ ಬೇಜಾರು. ಒಂದು ಸ್ವಲ್ಪ ನಮ್ಮ ಕಷ್ಟ ನೋವು 1000 ಇರುತ್ತೆ. ನನಗೆ ಹೇಳಿದ್ನಲ್ಲ, ಅಷ್ಟು ಸಾಟರ್ಡೇನೂ ಕೂಡ 4:30ವರೆಗೂ. ಅದ್ರ ಹಿಂದಿನ ಒಂದು ವಾರ ಕೂಡ 5 ಗಂಟೆ 6 ಗಂಟೆಗೆ ಮನೆಗೆ ಬಂದಿದ್ದೀನಿ. ಕೂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಕೆಲಸದಲ್ಲಿ ಅಷ್ಟೆಲ್ಲ ಮಾಡ್ಕೊಂಡು ಬಂದಿದ್ರು ಜನ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿ ನನಗೆ ಒಂಥರ ಬೇಜಾರಿತ್ತು. ಬಟ್ ಆದರೆ ನನಗೆ ಅವತ್ತು ದೇವರು ನಿಜವಾಗ್ಲೂ ಅದು ಬೀಳೋ ಅಂತ ಇದೇ ಇಲ್ಲ. ಫಸ್ಟ್ ಬಾಲಲ್ಲಿ ಎಲ್ಲೋ ಹೋಯ್ತು, ಸೆಕೆಂಡ್ ಬಾಲಲ್ಲಿ ಹೆಂಗೋ ಹೋಗಿ ಒಂದು ಬೀಳ್ತು, 3ನೇ ಬಾಲಲ್ಲಿ 3 ಬಿದ್ದೋಯ್ತು. ನನಗೆ ಆವಾಗ ಒಂದೊಂಥರ ಹೋಪ್ ಸಿಕ್ತು. ಇಲ್ಲ, ದೇವರು ಕೊಡಬೇಕು ಅಂದಾಗ ಹೇಗಾದರೂ ಕೊಡ್ತಾನೆ, ನಮ್ಗೆ ಖಂಡಿತವಾಗ್ಲೂ ಹೇಗಾದರೂ ಕೊಡ್ತಾನೆ ದೇವರು ಕೊಡಬೇಕು ಅಂತಂದರೆ ಅಂತ ನನಗೊಂದು ಹೋಪ್ಸ್ ಬಂತು. ಅದು ನಮ್ಗೆ ಹೇಗಾದ್ರೂ ದಕ್ಬೋದು ಅಂತ. ಅದಾದಮೇಲೆ ಚಾರ್ವಿ ಬಂದು ನನಗೂ ಶಾರ್ಕ್ ಬೇಕು ಅಂತ ಹಳಕ್ಕೆ ಶುರು ಮಾಡಿದ್ಲು. ಆ ಬಾಲ್ ಹೊಡೆದಿದ್ದಕ್ಕೆ ನಮ್ಮ ರಾಗುಗೆ ಶಾರ್ಕ್ ಸಿಕ್ತು. ಆ ಶಾರ್ಕ್ ನನಗೂ ಬೇಕು ಅಂತ ಹೇಳಿ ಚಾರ್ವಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಳ್ತಾ ಇರೋದು ನೋಡಿ ಯಾರೋ ಒಬ್ಬರು ಗೊತ್ತಿಲ್ಲ ಬ್ಯಾಚುಲರ್ ಹುಡುಗ ಬಂದುಬಿಟ್ಟು ತಗೋಪ್ಪ ಅಂತ ಫುಲ್ ಕೊಟ್ಟೇ ಬಿಟ್ಟ ಶಾರ್ಕ್ನ. ಇಲ್ಲ ಸರ್ ಬೇಡಿ, ನಮಗೆ ಅವಳು ಹಂಗೆ ಹೇಳ್ತಾಳೆ ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲ ನಾನು ತುಂಬ ವಿನ್ ಆಗಿದ್ದೀನಿ ತಗೊಳ್ಳಿ ಅಂತ ಕೊಟ್ಬಿಟ್ರು. ಲಿಟ್ರಲಿ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಿಜವಾಗ್ಲೂ ನಮ್ಮ ಪಾಲಿಗೆ ರಾಯರಿದ್ದಾರೆ, ನಮಗೆಲ್ಲೋ ದಾರಿ ತೋರಿಸ್ತಾರೆ. ನಾವೆಲ್ಲ ಕಷ್ಟಗಳಿಂದ ಹೊರಗಡೆ ಬರ್ತೀವಿ. ದಟ್ ಮೀನ್ಸ್ ನಮಗೆ ಎಲ್ಲಿಂದ ನಾವು ಹೇಗೆ ಹೊರಗೆ ಬರ್ತೀವಿ ಏನು ನಮಗೆ ಗೊತ್ತಿಲ್ಲ. ಬಟ್ ದೇವರೇ ದಾರಿ ತೋರಿಸ್ತಾನೆ, ಏನೋ ಒಂದು ಒಳ್ಳೇದಾಗುತ್ತೆ, ನಾವೆಲ್ಲ ಋಣಮುಕ್ತರಾಗ್ತೀವಿ ಒಂದಲ್ಲ ಒಂದು ದಿನ ಅನ್ನೋವಂಥ ಫೀಲ್ ಬಂತು. ನಿಜವಾಗ್ಲೂ ಇದೊಂದು ಬಾಲಲ್ಲಿ ಇಷ್ಟೆಲ್ಲ ಥಿಂಕ್ ಮಾಡಬೇಕಾ ನೀನು ಅಂತ ನೀವು ಅನ್ಕೊಬೋದು. ನಾನು ಚಿಕ್ಕ ವಿಷಯದಲ್ಲೂ ಖುಷಿ ಕಾಣೋಳು, ನಿಮಗೆ ಗೊತ್ತು. ಒಂದು ರೀಲ್ಸಲ್ಲಿ ಖುಷಿ ಪಡ್ತೀನಿ ಅಂದರೆ ನೀವು ನನ್ನ ಒಂದು ಜಡ್ಜ್ ಮಾಡ್ಬೋದು ನಾನು ಏನು ಅಂತ. ಇವಾಗ ಹೋದ್ವಲ್ವ, ನಾವು ಮಾಲ್ಗೆ ಹೋಗಿ ಒಂದು ತಿನ್ಕೊಂಡು ಹೊರಗಡೆ ಬಂದರೆ ಖುಷಿ ಪಡ್ತೀವಿ. ಅದೇ ರೀತಿ ರೋಡ್ ಸೈಡಲ್ಲಿ ಹೋಗಿ 20 ರೂಪಾಯಿ ಇಡ್ಲಿ ತಿನ್ಕೊಂಡು ಬಂದ್ರೂ ನಾನು ಅಷ್ಟೇ ಖುಷಿ ಪಡ್ತೀನಿ. ನನಗೆ ಒಂದು ಹ್ಯಾಪಿ ಮೂಮೆಂಟ್ನ ಅವತ್ತೊಂದು ದಿನಕ್ಕೆ ಅವತ್ತೇನು ಎಂಜಾಯ್ ಮಾಡ್ತೀವಿ ನನಗಷ್ಟೇ ಮುಖ್ಯ ಆಗಿರೋದು. ನೆಮ್ಮದಿ ಜೀವನ ಅಂತ ನಾನು ಅಷ್ಟೇ ಬೇಕಾಗಿರೋದು. ಅಥವಾ ಕೂತ್ಕೊಂಡು ಮನೇಲೇ ಮಕ್ಕಳಿಗೆ ಎಲ್ಲ ಮುಗಿಸಿ ಆದಮೇಲೆ ಓದು ಬರೆಸಿ ಮುಗಿಸಿ ಆದಮೇಲೆ ಕೂತ್ಕೊಂಡು ಒಂದು ಫಿಲಮ್ ನೋಡ್ತೀವಿ. ನಾವು ಅದರಲ್ಲೂ ಸಖತ್ತು ಖುಷಿಯಿಂದ ಇನ್ವಾಲ್ವ್ ಹಾಕ್ಕೊಂಡು ನೋಡ್ತೀವಿ. ನಾನು ಈ ಥರ ಲೈಫ್ನ ಲೀಡ್ ಮಾಡೋಳು. ಇಂಥ ಲೈಫಲ್ಲಿ ಕಷ್ಟಗಳು ಬಂತಲ್ವಾ, ಸೊ ಒಂಥರ ಜಿಗುಪ್ಸೆ ಬಂದುಬಿಟ್ಟಿತ್ತು. ಟು ಬಿ ಫ್ರ್ಯಾಂಕ್ 14th ನನಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನಾನು ಒಳ್ಳೊಳ್ಳೆ ಗಿಫ್ಟ್ ಅವ್ರಿಗೂ ಕೊಡ್ಸಿದ್ದೀನಿ. ಐಫೋನ್ ಎಲ್ಲ ಕೊಡ್ಸಿದ್ದಾರೆ ನನಗೆ. ಗೋನೇಟಿವ್ ಅಂತ ಅಲ್ಲಂತೆ ಇಲ್ಲಂತೆ ಸಿಕ್ಕಾಬಟ್ಟೆ ಹೋಟೆಲ್ಗಳಿಗೆಲ್ಲ ಹೋಗಿದ್ದೀವಿ ನಾವು. ಬಟ್ ಆದರೆ
ಇವತ್ತು ನನಗೊಂದು ಸುಮ್ಮನೆ ನೋಡಿ ಒಂದೇ ಒಂದು ಚಾಕ್ಲೇಟ್ ಗಿಫ್ಟ್ ಕೊಟ್ಟರು. ಸೊ ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು. ಒಂದು ಐಫೋನ್ ಗಿಫ್ಟ್ ಬಂದಾಗಲೂ ನನಗೆ ಅದೇ ಎಮೋಷನ್ಸ್ ಇದೆ, ಒಂದು ಚಾಕ್ಲೇಟ್ ಗಿಫ್ಟ್ ಬಂದಾಗಲೂ ನನಗೆ ಅದೇ ಎಮೋಷನ್ಸ್ ಇದೆ. ಲಾಸ್ಟ್ ವ್ಲಾಗ್ಗಳೆಲ್ಲ ಫೆಬ್ರವರಿ 14th ಅಂತಲೇ ನನ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ನಿಮಗೆ ನೀವು ನೋಡ್ಬೋದು. ತುಂಬಾ ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಇದೆ ನಾವು. ಸೊ ಆ ಥರ ಖುಷಿ ಕ್ಷಣಗಳನ್ನ ಎಂಜಾಯ್ ಮಾಡಿರೋಳು. ಸೊ ವಾಟ್ ಎವರ್ ಏನೋ ಒಂದು ಪಾಸಿಟಿವ್ ವೈಬ್ ಸಿಕ್ಕಿದಂಗೆ ಆಯಿತು ಅಂತ ಹೇಳ್ಬೋದು ಗೈಸ್. ಏನಪ್ಪ ಇವಾಗ ಪೊಸೆಸಿವ್ನೆಸ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂದರೆ ವ್ಯಾಲೆಂಟೈನ್ಸ್ ಡೇನ ಮಾಡ್ಕೊಳ್ಳೇಬಾರ್ದು ನೆಕ್ಸ್ಟ್ ಇಯರಿಂದ ಅಂತ ಡಿಸೈಡ್ ಆಗ್ಬಿಟ್ಟಿದೀವಿ. ಮಾಡಿ ಹ್ಯಾಪಿ ಹ್ಯಾಪಿ ಆಯ್ತಾ? ಹೇಳು ಏನೋ ಒಂದು 4 ಮಾತು. 4 ಮಾತಾಡ್ತಾರೆ. 4 ಖುಷಿ ಆಯಿತು. ವ್ಯಾಲೆಂಟೈನ್ಸ್ಗೆ ಯಾವಾಗಲೂ ಚಾಕ್ಲೇಟ್ ಇಷ್ಟ ಆಗೋದು. ಚಾಕ್ಲೇಟ್ ಬಂದಿದ್ರೆ ಖುಷಿ ಆಯಿತು. ರೋಸ್ ಇಲ್ಲ, ರೋಸು ನಿಮ್ಮ ಮೈ ಮೇಲೆ ಇದೆ. ಹೌದು. ಸೊ ವಿಶ್ ಹ್ಯಾಪಿ ವ್ಯಾಲೆಂಟೈನ್ಸ್. ಸೊ ನೋಡಿ ಈ ಥರ ಆಯಿತು ವ್ಯಾಲೆಂಟೈನ್ಸ್ ಡೇ ಅಂತಲೇ ಹೇಳ್ಬೋದು. ನಾನು ಅವ್ರಿಗೆ ಅವ್ರು ಹಾಕ್ಕೊಂಡಿರೋ ಟಿ ಶರ್ಟ್ ಗಿಫ್ಟ್ ಮಾಡಿದೆ, ಅವ್ರು ನನಗೆ ಚಾಕ್ಲೇಟ್ಸ್ ಕೊಟ್ಟರು. ಸೊ ಇದರಲ್ಲೇ ಒಂದು ಖುಷಿ ಪಟ್ಕೊಂಡು ಆಮೇಲೆ 8 ಗಂಟೆ ಮೇಲೆ ಮೂವೀಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಜಸ್ಟ್ ಹೋಗಿ ಪಾರ್ಟಿ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಅದು ಕೂಡ ಅವ್ರಿಗೆ ಒಂದು ಅಮೆಝಾನ್ ವೋಚರ್ ಸಿಕ್ಕಿತ್ತು. ಸೊ ಆ ವೋಚರಲ್ಲಿ ನಾವು 500 ಒಳಗಡೆ ಒಂದು ಪಿಜ್ಜಾ ಇತ್ತು, ನಮಗೆ ವರ್ತು ಇತ್ತು. ಸೊ ಅದರಲ್ಲಿ ಪಿಜ್ಜಾ ತಿಂದ್ಕೊಂಡು ಮನೆಗೆ ಬಂದ್ವಿ. ಸೊ ಒಂದು ಸಿಂಪಲಾಗಿ ವ್ಯಾಲೆಂಟೈನ್ಸ್ ಡೇ ಈ ರೀತಿಯಾಗಿ ಸೆಲೆಬ್ರೇಟ್ ಆಯಿತು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್.